ಮೂರ್ತಿಯನ್ನು ಮಾಡಿಸ್ತಾ ಇದ್ದಾರೆ. ಈಗಾಗಲೇ ಒಬ್ಬರು ಮಾಡಿಸಾಗಿದೆ. ಇವತ್ತು ಒಬ್ರು ಯಾರೋ ಒಬ್ರು ದಾನಿಗಳು ಸ್ಥಳ ಕೊಟ್ಟಿದ್ದಾರೆ. ಒಬ್ರು ನಾಗರಾಳ ಮಲ್ಲಣ್ಣ ಸಾವ್ಕಾರ್ ಅವರು ಅಂತಂದ್ರೆ ಮಾಡಿಸ್ತಾ ಇದ್ದಾರೆ. ಅವರಿಗೆ ಇಡೀ ಪಕ್ಷದ ವತಿಯಿಂದ, ದೇವೇಗೌಡರ ಕುಟುಂಬದ ವತಿಯಿಂದ, ವೈಯಕ್ತಿಕವಾಗಿ ನಮ್ಮಿಂದ ಏನಪ್ಪ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡ್ತೇನೆ. ಸರ್, ಈಗಾಗಲೇ ಈ ಭಾಗದಾಗ ಬಹುತೇಕ ಸಲ ದೊಡ್ಡವರು ಹೇಳ್ತಿರ್ತಾರೆ, ಚನ್ನಗೌಡ ನಾವು ಅನೇಕ ಸಲ ಅಧಿಕಾರದಾಗ ಬಂದಾಗ ಅನೇಕ ಕೆಲಸಗಳನ್ನು ಕಲ್ಯಾಣ ನಾಡಿಗೆ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ನಾವು ಅನೇಕ ಕೆಲಸಗಳನ್ನು ಮಾಡಿವಿ. ಮತ ಅಂತ ತಿಳ್ಕೊಂಡು ಬಂದಾಗ ಯಾಕೆ ಜನ ನಮ್ಮನ್ನು ಏನ್ಪತ್ತಂದ್ರೆ ತಿರಸ್ಕಾರ ಮಾಡ್ತಾರ ಅಂತ ತಿಳ್ಕೊಂಡು ಹೇಳಿದ್ರು. ಖಂಡಿತವಾಗಿಯೂ ಅದು ನಿಮ್ಮ ತಪ್ಪಲ್ಲ ಸರ್. ಸ್ಥಳೀಯವಾಗಿ ಇರ್ತಕ್ಕಂಥ ನಾವು ಯಾರನ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ, ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಕೊರತೆ ಆಗ್ತದೆ ವಿನ ನಿಮ್ಮಿಂದ ಯಾವ ತಪ್ಪು ಆಗಿಲ್ಲ, ಆಗೋದು ಇಲ್ಲ. ಯಾಕಂತಂದ್ರೆ ನಮ್ಗೆ ಹೇಳಿದ್ರಿ ಈಗ ಹನುಮಂತಪ್ಪಣ್ಣವ್ರು, ಇಂದಿರಾ ಗಾಂಧಿ ಅವ್ರದ್ದು ತುಲಾಭಾರ ಮಾಡಿದ್ರು ಬಿಜಾಪುರ ಬಾಗಲಕೋಟೆ ಡಿಸ್ಟಿಕ್ದಾಗ ಅಂತ ತಿಳ್ಕೊಂಡು. ಅವ್ರು ಏನು ಕೊಟ್ರಿ? ನಮ್ಗೆ ಏನು ಕೊಡಲಿಲ್ಲ. ನೀವು ಈ ಭಾಗದ ಜನರಿಗೆ, ನಾವೆಲ್ಲೆಲ್ಲೋ ಬೇರೆ ಬೇರೆ ರಾಜ್ಯಗಳಿಗೆ ದುಡಿಯಕ್ಕೆ ಹೋಗೋರಿಗೆ, ರೈತರ ಹೊಲಗಳಿಗೆ ನೀರು ಕೊಟ್ರಿ. ನಾನೆಲ್ಲೋ ಕೇಳ್ತಿದ್ದೆ, ಮೈಸೂರು ರಾಜರದು ಮೂರ್ತಿ ಮಾಡಿಸಿದ್ರು, ವಿಶ್ವೇಶ್ವರಯ್ಯ ಅವ್ರದ್ದು ಮೂರ್ತಿ ಮಾಡಿಸಿದ್ರು ನೀರಾವರಿಗೋಸ್ಕರ. ಅದು ಬಿಟ್ಟರೆ ಈ ರಾಜ್ಯದಾಗ ಯಾರ್ದಾದ್ರೂ ನೀರಾವರಿಗೋಸ್ಕರ ಮಾಡಿಸಿರ್ತಕ್ಕಂಥ ಮೂರ್ತಿ ಯಾರ್ದಾದ್ರೂ ಇದ್ರೆ ಅದು ದೇವೇಗೌಡರದು ಮಾತ್ರ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಅದು ನಮ್ಮ ಭಾಗದು. ಇವತ್ತು ಬಿಜಾಪುರ ಜಿಲ್ಲೆದಾಗ ದೇವೇಗೌಡರ ಮೂರ್ತಿ ಮಾಡಿಸಿರ್ತಕ್ಕಂಥದ್ದು ಅದು. ಇವತ್ತು ರಾಯಚೂರು ಜಿಲ್ಲೆದಾಗ ದೇವದುರ್ಗದಾಗ ದೇವೇಗೌಡರ ಮೂರ್ತಿ ಮಾಡಿಸಿರ್ತಕ್ಕಂಥದ್ದು. ಸರ್, ನಾವು ಇಲ್ಲಿ ಮತ ಆಗಿ ಅಭ್ಯರ್ಥಿಗಳನ್ನು ಆಯ್ಕೆ ಕಳಿಸ್ತಾರೇ ಇಲ್ಲ ನಮ್ಮ ಜನ. ಆದರೆ ನಿಮ್ಮನ್ನ, ನಿಮ್ಮ ಕುಟುಂಬದವ್ರನ್ನ ತಲೆ ಮಾಂತ್ರಕ್ಕೂ ನಿಮ್ಮನ್ನ ಏನ್ಪತ್ತಂದ್ರೆ ನೆನ್ಪಿಡ್ತಾರಂತ ತಿಳ್ಕೊಂಡು ಹೇಳ್ಬೇಕಾಗತ್ತೆ ನಾವು. ಯಾಕಂತಂದ್ರೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನೀವು ಕೊಟ್ಟಿರಿ. ಇವತ್ತು ಜನ ನಮಗೆ ಜನಾಶೀರ್ವಾದ ಮತಗಳ ಮುಖಾಂತರ ಕೊಡದೇ ಇದ್ರು ಸಹ ಇವತ್ತು ಈ ಭಾಗದಾಗ ತಮ್ಮ ಒಂದು ಮೂರ್ತಿಗಳನ್ನು ಮಾಡೋದ್ರ ಮುಖಾಂತರ ಅವರ ಪ್ರೀತಿ, ವಿಶ್ವಾಸ ಮತ್ತು ಒಂದು ಅಭಿಮಾನ ತೋರಿಸ್ತಕ್ಕಂಥದ್ದು. ನಾನು ಒಂದನ್ನ ದೊಡ್ಡವರಿಗೆ ಹೇಳ್ಬೇಕಾಗ್ತದೆ ಸರ್, ಈ ಭಾಗದ ಜನರ ಆಶೀರ್ವಾದ, ಪ್ರೀತಿ, ವಿಶ್ವಾಸದಿಂದೇ ಇವತ್ತು ಈ ರಾಜ್ಯದಾಗ ಎಷ್ಟೇ ಷಡ್ಯಂತರಗಳು ಬಂದರೂ ಸಹ, ಎಷ್ಟೇ ಅಂತಂದ್ರೆ ಕೆಟ್ಟ ದುಷ್ಟ ಶಕ್ತಿಗಳು ನಿಮ್ಮ ಕುಟುಂಬದ ಮೇಲೆ ಇದ್ರೂ ಸಹ ಅದನ್ನೆಲ್ಲರನ್ನ ಮೀರಿರ್ತಕ್ಕಂಥ ಶಕ್ತಿ ಈ ಜನರ ಆಶೀರ್ವಾದ ತಮ್ಮ ಕುಟುಂಬ ಮೇಲೆ ಯಾವತ್ತು ಇದೆ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಯಾಕೆಂತಂದ್ರೆ ನಮಗೆ ಸಿಕ್ಕಿರ್ತಕ್ಕಂಥ ಅವಧಿ, ದೇವೇಗೌಡರಿಗೆ ಅವಧಿ ಪ್ರಧಾನಮಂತ್ರಿಗಳಾಗಿ ಅವಧಿ ಸಿಕ್ಕಿದ್ದು ಸ್ವಲ್ಪನೇ, ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿಗಳಾಗಿ ಸಿಕ್ಕಿರ್ತಕ್ಕಂಥ ಅವಧಿ ಸ್ವಲ್ಪನೇ. ಆದರೆ ಸಿಕ್ಕಿರ್ತಕ್ಕಂಥ ಅವಧಿದಾಗ ನಾವು ಮಾಡಿರ್ತಕ್ಕಂಥ ಕೆಲಸ ಜನರ ಮನಸ್ಸಿನಾಗ ಯಾವತ್ತೂ ಈ ಭಾಗದ ಜನರ ಮನಸ್ಸಿನಾಗ ಇದೆ ಮತ್ತು ಇರುತ್ತೆ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತದೆ.